ಅಜಯ್ಗೆ ಇಷ್ಟೊಂದು ಚೀಪ್ ಮೆಂಟಾಲಿಟಿ ಇದೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಲ್ಲ, ನನ್ನನ್ನು ಪ್ರೀತಿ ಮಾಡೋನು ನನ್ನ ಮಗಳು ಯಾಕೆ ಪ್ರೀತಿ ಮಾಡಲ್ಲ ಇವನು? ನನ್ನ ಮಗಳು ವಿಷಯ ತೆಗೆದ್ರೆ ಜಗಳ ಮಾಡ್ತಾನಲ್ಲ. ನಾನು ಇವನು ಈ ಥರ ಆಡ್ತಾನೆ ಅಂತ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ. ನನ್ನ ಮಗಳು ಬಂದರೆ ಅಕ್ಸೆಪ್ಟ್ ಮಾಡ್ಕೊತಾನೆ ಅಂತ ನಾನು ಅಂದ್ಕೊಂಡಿದ್ರೆ ಇವನು ಈ ಥರ ಮಾಡ್ತಾಯಿದ್ದಾನ. ಛೇ, ಇಂಥವನ ಜೊತೆ ಇದ್ದ ನಾನು ಇಷ್ಟಿನಿಂದ. ಇವನ ಸಂಬಂಧನೇ ನನಗೆ ಬೇಕಾಗಿಲ್ಲ. ನಾನೇ ಬೇರೆ ಮನೆ ಮಾಡ್ಕೊತೀನಿ. ಇವನ ಜೊತೆ ಇರಲ್ಲ ನಾನು. ಕಾಲಿಗೆ ಬಿದ್ದು ಬೇರ್ಕೊಂಡ್ರು ಇವನ ಜೊತೆ ನಾನು ಇರಲ್ಲ. ನನಗೆ ಬೇಕಾಗಿಲ್ಲ ಇವನ ಸಂಬಂಧ. ಯಾರಿದ್ದೀರಾ ಮನೆಯಲ್ಲಿ? ಯಾರು 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 ಬೇಕಾಗಿತ್ತು? ಮೇಡಮ್, ನಿಮ್ಮ ಹತ್ರನೇ ಮಾತಾಡಬೇಕಾಗಿತ್ತು. ಏನು ವಿಷಯ? ಕೂತ್ಕೊಳ್ಳಿ. ಮೇಡಮ್, ಅಜಯ್ ಅವರು ಈ ಮನೆ ನನಗೆ ಮಾರಿದ್ದಾರೆ. ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಮೇಡಮ್, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಸರಿ, ಅವನ ಮನೆ ಅವನಿಷ್ಟ, ಅವನೇನಾದರೂ ಮಾಡ್ಕೊಳ್ಳಿ ಬಿಡಿ. ನೀವು ಬಂದ ವಿಷಯ? ಮೇಡಮ್, 1.5 ಕೋಟಿಗೆ ಈ ಮನೆ ತೊಗೊಂಡಿರೋದು ನಾನು. ನಿಮಗೆ 60 ಲಕ್ಷ ಕೊಟ್ಬಿಡಿ ಅಂತ ಕೊಟ್ಟಿದ್ದಾರೆ ಅವರು. ನೀವೇ ಕೊಟ್ಬಿಡಿ ಅಂತ ಹೇಳಿದ್ದಾರೆ ಮೇಡಮ್. ತೊಗೊಳ್ಳಿ ಮೇಡಮ್ ದುಡ್ಡು. ಅವ್ನ ದುಡ್ಡುಗೋಸ್ಕರ ನಾನು ಅವನ ಜೊತೆ ಇದನ್ನ ಇಷ್ಟಿನಿಂದ. ನನಗೆ ಬೇಕಾಗಿಲ್ಲ ರೀ ದುಡ್ಡು. ತೊಗೊಂಡೋಗ್ರಿ. ಅವ್ನ ದುಡ್ಡು ಅವನ ಮುಖದ ಮೇಲೆ ಬಿಸಾಕ್ರಿ. ನನಗೇನಕ್ಕೆ ಬೇಕು ಅವ್ನ ದುಡ್ಡು? ಅವನಂತ ನೀಚ ನಿಕೃಷ್ಟ ಇನ್ನೊಬ್ಬನಿಲ್ಲ. ಮೋಸ್ಗಾರ ಅವನು. ಮೇಡಮ್, ನಿಮ್ಮ ವೈಯಕ್ತಿಕ ವಿಷಯ ಏನಿದೆಯೋ ನನಗೆ ಗೊತ್ತಿಲ್ಲ. ದುಡ್ಡು ಕೊಟ್ಬಿಡಿ ಅಂತ ಹೇಳಿದರೆ ಕೊಡ್ತೀನಿ ಮೇಡಮ್. ಅಲ್ಲ, ಮನೆ ಮಾರೋಂಥ ಪರಿಸ್ಥಿತಿ ಅವನಿಗೇನು ಬಂತು? ಅವರು ಮದುವೆ ಮಾಡ್ಕೊಂಡ್ರು ಮೇಡಮ್. ಏನು ಹೇಳ್ತಿದ್ರು ನೀವು? ಹೌದು ಮೇಡಮ್, ಮದುವೆ ಮಾಡ್ಕೊಂಡ್ರು. ನಿನ್ನೆನೇ ಮದುವೆ ಆಗಿತ್ತು ಅವ್ರಿಗೆ. ಮೊನ್ನೆ ನೈಟ್ ಬಂದಿದ್ದಲ್ಲ ನಮ್ಮ ಮನೆಗೆ, ಇಲ್ಲಿಗೆ. ಅವನು ಏನು ಹೇಳಿಲ್ವಲ್ಲ? ಅವರು ರಿಲೇಟಿವ್ಸ್ ಅಂತೆ. ಅವ್ರ ಅಪ್ಪ ಅಮ್ಮ ಜೈಲಲ್ಲಿದ್ದಾರಲ್ಲ ಇವಾಗ, ಅದರಿಂದ ಅವರ ಆಸೆ ಪ್ರಕಾರನೇ ಮದುವೆ ಮಾಡ್ಕೊಂಡಿದ್ದಾರೆ ಮೇಡಮ್. ತಗೊಳ್ಳಿ ಮೇಡಮ್, ಇದರಲ್ಲಿ 60 ಲಕ್ಷ ಇದೆ ದುಡ್ಡು. ಎಂಥ ಚೀಟರ್ ಅವನು! ಎಷ್ಟೊಂದು ಮೋಸ ಮಾಡಿಬಿಟ್ಟ. ನನಗೆ ಗೊತ್ತಿತ್ತು ಒಂದಲ್ಲ ಒಂದು ದಿವಸ ಇಂಥ ಪರಿಸ್ಥಿತಿ ನನಗೆ ಬರುತ್ತೆ ಅಂತ. ನಾನು ಆಲ್ರೆಡಿ ಎಲ್ಲದಕ್ಕೂ ಸಿದ್ಧವಾಗಿ ಇದ್ದೆ. ನಾನು ಕಡೆಗೂ ಮೋಸ ಮಾಡಿಬಿಟ್ನಲ್ಲ ಇವನು. ಮದುವೆ ಆಗೇ ಬಿಟ್ಟ? ಹೌದು ಮೇಡಮ್, ಮದುವೆ ಆಗೋಯ್ತು ಮೇಡಮ್. ನೋಡಿ ಮೇಡಮ್, ನನ್ನ ಹೆಸರು ಮಲ್ಲೇಶಿ ಅಂತ. ನಾನೇ ಈ ಮನೆ ತೊಗೊಂಡಿರೋದು. ಅವನು ಕೈ ತಪ್ಪೋದನ್ನು ತಪ್ಪೋದ. ನೀವು ನಮ್ಮ ಅಕ್ಕನ ಥರ ಇದ್ದೀರಾ, ಆಯಿತಾ? ಈ ಬ್ಯಾಗ್ ತೊಗೊಳ್ಳಿ ಮೇಡಮ್, ದುಡ್ಡು ತೊಗೊಳ್ಳಿ. ನಿಮ್ಮ ಮುಂದಿನ ದಾರಿ ಮೇಡಮ್, ಏನು ಮಾಡಬೇಕಂತಿದ್ದೀರಾ ಮೇಡಮ್? ಗೊತ್ತಾಗ್ತಾ ಇಲ್ಲ ಮಲ್ಲೇಶಿ, ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತ. ನೀವು ಅಳ್ಬೇಡಿ ಅಕ್ಕ. ನಿಮಗೆ ಈ ನಿಮ್ಮ ತಮ್ಮ ಇದ್ದಾನೆ ಅಂತ ಅಂದ್ಕೊಳ್ಳಿ, ಆಯಿತಾ? ನೀವು ಇವಾಗಲೇ ಸಡನ್ನಾಗಿ ಮನೆ ಖಾಲಿ ಮಾಡಬೇಡಿ. ನಿಮ್ಮ ತಮ್ಮ ಇದ್ದಾನೆ ಅಂತ ಅಂದ್ಕೊಳ್ಳಿ. ನಿಮ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಖಾಲಿ ಮಾಡಿ. ಇಲ್ಲ ಅಂತಂದರೆ ಇದೇ ಮನೆಯಲ್ಲೇ ಇದ್ಬಿಡಿ. ನೀವೇ ಬಾಡಿಗೆ ಕೊಡಿ ನನಗೆ. ನೀವು ಮಾತ್ರ ಅಳ್ಬೇಡಿ ಅಕ್ಕ. ನಾನಿದ್ದೀನಕ್ಕ, ನಿಮ್ಮ ತಮ್ಮ. ನಿಮಗೆ ಯಾರೂ ಇಲ್ವಾ ಅಕ್ಕ? ಎಲ್ಲರಿಗೂ ನಮಸ್ಕಾರ. ತುಂಬ ನನ್ನ ಹೆಲ್ತ್ ಬಗ್ಗೆ ಕೇಳ್ತಾ ಇರ್ತೀರಾ. ನನಗಂತೂ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನನ್ನ ಕೈಲಿ ಬೆಲೆನೇ ಕಟ್ಟೋಕ್ಕಾಗಲ್ಲ. ಸದಾ ನಾನು ಯಾವಾಗಲೂ ನಿಮ್ಮ ಚಿರಋಣಿ ಆಗಿರ್ತೀನಿ. ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಪ್ಯಾರಾಲಿಸಿಸ್ ಆದರೆ ಅದು ಅಷ್ಟೇ, ಮತ್ತೆ ಮತ್ತೆ ವಾಸಿ ಆಗಲ್ಲ. ಅದು ಒಂದು ಭಾಗ ಯಾವ ಕಡೆ ಆಗಿರುತ್ತೆ ಆ ಕಡೆ ನರ ವೀಕ್ ಆಗ್ತಾನೆ ಇರುತ್ತೆ. ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಅಷ್ಟೇ, ತಕ್ಷಣಕ್ಕೆ ಹಂಗಿರುತ್ತೆ ಅಷ್ಟೇ. ಮತ್ತು ಅದಕ್ಕೆ ಮೇನ್ ಇರೋದೇ ಟೆನ್ಷನ್ ಮಾಡ್ಕೊಬಾರ್ದು. ಒಬ್ಬರಿರೋ ಥರ ಇನ್ನೊಬ್ಬರು ಇರಲ್ವಲ್ಲ. ಆಮೇಲೆ ಒಂದೊಂದು ಸರ್ತಿ ನಾವು ಅಂದ್ಕೊಂಡಿರೋ ವಿಷಯಗಳೇ ಆಗಲ್ಲ. ಅವಾಗೊಂದು ಸ್ವಲ್ಪ ಟೆನ್ಷನ್ ಆಗುತ್ತೆ. ಅದು ಎಲ್ಲಾದರೂ ಹೋಗಲಿ ಡಾಕ್ಟ್ರ್ ಹೇಳೋದೇ ಅದು, ಟೆನ್ಷನ್ ಮಾಡ್ಕೊಬೇಡಿ. ಟೆನ್ಷನ್ ಮಾಡ್ಕೊಂಡ್ರೆ ಮತ್ತೆ ಹಂಗೆ ಆಗುತ್ತೆ ನಿಮಗೆ ಅಂತ. ಟೆನ್ಷನ್ ಮಾಡ್ಕೊಂಡು ಇರೋದು ಹೇಗಾಗುತ್ತೆ? ಒಂದು ಮನೆಯ ಮೇಲೆ ಜಗಳಾರಗಳೇ ಇದ್ದೇ ಇರುತ್ತಲ್ಲ, ಅದೆಲ್ಲ ಬಿಡಿ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮತ್ತೆ ನಾನು ಹೆಲ್ತ್ ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತ ಒಂದೊಂದು ಸರಿ ಅಂದ್ಕೊತೀನಿ. ಮನಸ್ಸಿಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಒಂದೊಂದು ಸರಿ. ಯಾಕಾದರೂ ದೇವರು ಇನ್ನೂ ಇಟ್ಟಿದ್ದಾನೋ ಅನ್ಸ್ಬಿಡುತ್ತೆ. ಅದೇ ಪ್ಯಾರಾಲಿಸಿಸ್ ಅಂದರೆ ಅದು ವಾಸಿ ಆಗಲ್ಲ ಅಷ್ಟೇ. ತಕ್ಷಣಕ್ಕೆ ಮಾತ್ರ ನುಂಗ್ತಾ ಜೀವನ ಕಲಿಬೋದು ಅಷ್ಟೇ, ಅದು ವಾಸಿ ಆಗಲ್ಲ. ನೋವೆಲ್ಲ ಕಡಿಮೆ ಇದ್ದಾಗ ವಿಡಿಯೋ ಮಾಡ್ತೀನಿ. ಒಂದು ವೇಳೆ ನೋವು ಜಾಸ್ತಿ ಆದರೆ ಮಾಡೋಕ್ಕಾಗಲ್ಲ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇರೋಷ್ಟು ದಿವಸನೂ ವಿಡಿಯೋ ಮಾಡ್ತಾನೆ ಇರ್ತೀನಿ, ವಿಡಿಯೋಸ್ ಹಾಕ್ತಾನೆ ಇರ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತಾನೆ ಇರಿ. ಒಂದು ವೇಳೆ 1 ದಿವಸ 2 ದಿವಸ ಅಷ್ಟೇ, ಆಮೇಲೆ ವಿಡಿಯೋ ಬರುತ್ತೆ. 1 ದಿವಸ 2 ದಿವಸ ವಿಡಿಯೋ ಬರಲಿಲ್ಲ ಅಂತಂದರೆ, 1 ದಿವಸ 2 ದಿವಸ 3ನೇ ದಿವಸ ವಿಡಿಯೋ ಬರಲಿಲ್ಲ ಅಂತಂದರೆ ಆವತ್ತು ನಾನು ಇರೋದಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. 1 ದಿವಸ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ಮಾರನೇ ದಿವಸ ವಿಡಿಯೋ ಮಾಡ್ತೀನಿ. ಒಂದು ವೇಳೆ 3 ದಿವಸ 4 ದಿವಸ ವಿಡಿಯೋ ಬರಲಿಲ್ಲ ಅಂದರೆ ನಾನಿಲ್ಲ ಅಂತ ಅರ್ಥ ಮಾಡ್ಕೊಂಬಿಡಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಇಷ್ಟೊಂದು ಕೇರ್ ಮಾಡ್ತೀರಾ ನೀವು, ಹೆಂಗಿದ್ದೀರಾ ಅಂತ. ನನಗೆ ತುಂಬ ಸಂತೋಷ ಆಗುತ್ತೆ ನಿಮ್ಮ ಕಮೆಂಟೆಲ್ಲ ನೋಡ್ತಾ ಇದ್ದರೆ.
ಅಷ್ಟೇ ಇವಾಗ ಹೇಳಿದ್ನಲ್ಲ, ಒಂದೇ ದಿವಸನೇ ನನ್ನ ಕೈಲಿ ವಿಡಿಯೋ ಮಾಡ್ತಾ ಇರೋಕ್ಕೆ ಸಾಧ್ಯ. 3 ದಿವಸ 4 ದಿವಸ ಆಯಿತು ಅಂತಂದರೆ ನಾನಿಲ್ಲ ಅಂತ ಅರ್ಥ, ಆಯಿತಾ? ಅಲ್ಲಕ್ಕ ನಿಮ್ಗೆ ಯಾರು ಇಲ್ವಾ ಅಕ್ಕ? ಹಾಂ, ಇದ್ದಾರೆ ಮಲ್ಲೇಶಿ, ಇದ್ದಾರೆ. ನಮ್ಮ ತಂದೆ ತೀರ್ಕೊಂಬಿಟ್ರು, ನಮ್ಮಮ್ಮ ಒಬ್ಬರಿದ್ದಾರೆ, ಅಣ್ಣಂದ್ರು ಇಬ್ಬರಿದ್ದಾರೆ. ಅವ್ರಿಗೆಲ್ಲ ಮದುವೆ ಆಗೋಯ್ತು, ಅವ್ರದ್ದೇ ಆದ ಜೀವನ. ನಮ್ಮಮ್ಮ ಅವ್ರ ಜೊತೆ ಇದ್ದಾರೆ. ನಾನು ಹೋಗಿ ಅವ್ರ ಮನೇಲಿ ಕೂತ್ಕೊಳ್ಳೋಕ್ಕಾಗುತ್ತಾ ಮಲ್ಲೇಶಿ? ನಿಮಗೆ ಗಂಡ ಮಕ್ಕಳು? ಗಂಡನೂ ಇದ್ದಾನೆ, ಮಗುನೂ ಇದೆ. ಮತ್ತೆ ಅವ್ರ ಹತ್ರ ಹೋಗ್ದಿರ ಇಲ್ಲಿ ಯಾಕೆ ಕೈತೀರಾ ನೀವು? ಹಾಂ, ಹೋಗಿ ಅಕ್ಕ ನೀವು ಅಲ್ಲಿ. ನನ್ನ ಗಂಡ ಇನ್ನೊಂದು ಮದುವೆ ಆಗಿದ್ದಾನೆ ಮಲ್ಲೇಶಿ. ಡೈವರ್ಸ್ ಆಗಿದೆಯಾ? ಇಲ್ಲ ಮಲ್ಲೇಶಿ, ಡೈವರ್ಸ್ ಆಗಿಲ್ಲ. ಈ ಅಜ್ಜ ಇಷ್ಟೊಂದು ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಲ್ಲೇಶಿ. ಇಷ್ಟೊಂದು ಮೋಸ ಮಾಡಿಬಿಟ್ಟ ನನಗೆ. ಅಯ್ಯೋ, ಈ ಅಜ್ಜಯ್ ಕತೆ ಬಿಟ್ಬಿಡ್ರಿ. ಅವನು ಯಾವತ್ತಿದ್ರು ಹೊರಗಡೆವನೇ ಅವನು, ಆಯಿತಾ? ಹೊರಗಡೆವನೇ ಅವನು. ಅವನ ವಿಷಯ ಬಿಟ್ಬಿಡಿ. ನಿಮ್ಮ ಗಂಡ ಮಗನು, ಮಗನ ಮಗಳು ಮಲ್ಲೇಶಿ. ಅಜಯ್ ವಿಷಯ ಬಿಡಿ ಅಕ್ಕ. ನೀವು ನಿಮ್ಮ ಮಗಳ ಬಗ್ಗೆ, ನಿಮ್ಮ ಗಂಡನ ಬಗ್ಗೆ ಆಲೋಚನೆ ಮಾಡಿ ಡೈವರ್ಸ್ ಕೊಡದೆ ನಿಮಗೆ ಇನ್ನೊಂದು ನಿಮ್ಮ ಗಂಡ ಹೆಂಗೆ ಮದುವೆ ಅದ? ಹೆಂಗಕ್ಕ ಮದುವೆ ಅದ? ಆ ಸಿಚುವೇಶನಲ್ಲಿ ಡೈವರ್ಸ್ ಕೊಡಲಿಲ್ಲ ಮಲ್ಲೇಶಿ. ಅವರೇ ನೀನೆಲ್ಲಾದರೂ ಹಾಳಾಗಿ ಹೋಗುವಂತ ಬಿಟ್ಬಿಟ್ರು. ನನಗೂ ಆ ಟೈಮಲ್ಲಿ ಅದೇ ಬೇಕಾಗಿತ್ತು. ನಾನು ಬಿಟ್ಬಿಟ್ಟು ಬಂದ್ಬಿಟ್ಟೆ. ಈ ಅಜಯ್ ಎಂತ ಮೋಸ ಮಾಡಿಬಿಟ್ಟ ನನಗೆ. ಅಜಯ್ ವಿಷಯ ಬಿಡಿ ಅಕ್ಕ, ನೀವು ಬಿಡಿ. ನೀವು ಅವನ ವಿಷಯ ಬಿಡಿ. ನಿಮ್ಮ ಗಂಡನ ಹತ್ರ ಹೋಗಿ ಅಕ್ಕ. ಡೈವರ್ಸ್ ಕೊಟ್ಟಿಲ್ಲ, ಏನೂ ಇಲ್ಲ. ಮದುವೆ ಆಗಿದ್ರೆ ಏನಂತೆ? ಹಾಂ, ಅವಳು ನೋಡ್ಸ್ಲಿ ಬಿಡ್ರಿ. ನೀವಿರಿ ಚೆನ್ನಾಗಿ ನಿಮ್ಮ ಗಂಡನ ಜೊತೆ. ಅದೆಲ್ಲ ಆಗಲ್ಲ ಮಲ್ಲೇಶಿ. ಆಗಲ್ಲ ಅಂತಲ್ಲಕ್ಕ, ಆಗುತ್ತೆ ಅಂತ ಅನ್ಕೊಳ್ಳಿ ನೀವು. ಇಲ್ಲ ಮಲ್ಲೇಶಿ, ಅದೆಲ್ಲ ಆಗಲ್ಲ. ನಾನು ನನ್ನ ಮಗಳು ಕರ್ಕೊಂಡು ಬಂದ್ಬಿಡ್ತೀನಿ. ಈ ಮನೇಲಿ ಆರಾಮಾಗಿರ್ತೀನಿ ಮಲ್ಲೇಶಿ. ಬಾಡಿಗೆ ಕೊಡ್ತೀನಿ ನಿನಗೆ. ಅಲ್ಲಕ್ಕ, ನಿಮ್ಮ ಗಂಡ ಏನು ಕೆಲಸ ಮಾಡ್ತಾನಕ್ಕ? ಯಾವುದ್ರಲ್ಲಿರೋದು ನಿಮ್ಮ ಗಂಡ? ನಮ್ಮ ಗಂಡ ಇಲ್ಲೇ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ, ಇಂಜಿನಿಯರು. ಓ, ದೊಡ್ಡ ಕುಳನೇ, ಪರವಾಗಿಲ್ಲ. ಹಾಂ, ಬೇಕಾದ್ರೆ ಚಿಕ್ಕಂತ ಅಲ್ಲೇ ಇರ್ತಾಳೆ. ನೀನು ನಿಮ್ಮ ಗಂಡ ಮಗು ಈ ಮನೇಲಿ ಇರಿ ಅಕ್ಕ, ಇರ್ರಿ ಇಲ್ಲೇ. ಇಲ್ಲ ಮಲ್ಲೇಶಿ, ಇವಾಗ ಮದುವೆ ಆಗಿರೋ ಹುಡುಗಿ ತುಂಬ ಒಳ್ಳೆಯವಳು. ಮನೆಗೆ ಹೋದ್ರೂ ಅಷ್ಟೇ, ಬೇರೆ ಇನ್ಯಾರಾದರೂ ಆಗಿದ್ದರೆ ಎಷ್ಟೊಂದು ಗಲಾಟೆ ಮಾಡ್ತಾಯಿದ್ರು. ನಾನು ಮನೆಗೆ ಹೋಗಿದ್ದಾಗ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ಲು. ಅವಳ ಜೀವನ ಚೆನ್ನಾಗಿರಲಿ, ಅವಳ ಜೀವನಕ್ಕೆ ತೊಂದರೆ ಮಾಡೋಲ್ಲ. ನನ್ನ ಮಗುನ ಮಾತ್ರ ಕರ್ಕೊಂಬಂದ್ಬಿಡ್ತೀನಿ ನಾನು. ಒಳ್ಳೆಯವಳು? ಹೌದು, ತುಂಬ ಒಳ್ಳೆಯವಳು. ಇವಾಗ ನೀವು ಯಾಕೋ ಬೇಜಾರಲ್ಲಿದ್ದೀರಾ? ನಾನು ಇನ್ನೊಂದು ದಿವಸ ಬರ್ತೀನಿ ಅಂತ ತಗೊಳ್ಳಿ ಅಕ್ಕ. ದುಡ್ಡು ಬೇಡ ಅನ್ಬೇಡಿ, ತಗೊಳ್ಳಿ ನೀವು ದುಡ್ಡು. ಇಟ್ಕೊಳ್ಳಿ, ಏನಕ್ಕಾದ್ರೂ ಕಷ್ಟಕ್ಕಾಗುತ್ತೆ. ಅವ್ನು ಓದೋನು ನಿಮ್ಮ ಜೀವನ ರೂಪಿಸ್ಕೊಳ್ಳಿ. ನೀವು ದುಡ್ಡು ಇಟ್ಕೊಳ್ಳಿ. 60 ಲಕ್ಷ ಐತೆ. ಹೋಗಿ ಫಸ್ಟು ನಿಮ್ಮ ಗಂಡನ ಮನೆಗೆ ಹೋಗ್ಬೇಕಂತಂದ್ರೆ ಹೇಳಿ, ನಾನೇ ಕರ್ಕೊಂಡು ಹೋಗ್ತೀನಿ. ಅದು ಯಾವುದೋ ಕಾರ್ ಐತಂತೆ, ಆ ಕಾರು ನಿಮಗೆ ಬಿಟ್ಟವನೆ. ಕಾರು ನೀವೇ ಇಟ್ಕೊಬೇಕಂತೆ. ಮೋಸ್ಕರ ಅವನು, ಮೋಸ್ಕರ. ಅಯ್ಯೋ, ಅವ್ನ ವಿಷಯ ಬಿಡಕ್ಕ. ನಿನ್ನ ಗಂಡ ನಿನ್ನ ಮಗಳ ವಿಷಯ ನೋಡು. ಅವನು ಹೋಗೋನೋದ, ಆಯಿತಾ? ನನ್ನ ಫೋನ್ ನಂಬರು ಬ್ಯಾಗಲ್ಲೇ ಇದೆ, ಬರೆದಿಟ್ಟಿದ್ದೀನಿ. ಏನಾದರೂ ನಿಮಗೆ ಅರ್ಜೆಂಟಾಗಿ ನನ್ನ ಸಹಾಯ ಬೇಕಂತಂದರೆ ಫೋನ್ ಮಾಡಿ, ನಿಮ್ಮ ತಮ್ಮ ಅಂತ ಅಂದ್ಕೊಂಡು, ಆಯಿತಾ? ನೀವೇನಾದರೂ ನಿಮ್ಮ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಭಯಾಗಿ ಆದರೆ ನನ್ನನ್ನು ಕರೀರಿ, ನಾನು ನಿಮ್ಮ ಜೊತೆ ಬರ್ತೀನಿ. ಆಲೋಚನೆ ಮಾಡಿರಿ. ಇವತ್ತು ನಾಳೆ, ನಾನು ನಾಳೆ ಸಾಯಂಕಾಲ ಬರ್ತೀನಿ ಅಕ್ಕ. ನಾನಿದ್ದೀನಕ್ಕ, ನಿಮ್ಮ ತಮ್ಮ. ನೀವು ಭಯ ಪಡಬೇಡ್ರಿ. ನಿಮ್ಮ ಗಂಡನ ಮನೆಗೆ ಹೋಗ್ರಿ ಅಕ್ಕ. ಇಲ್ಲ ಮಲೇಶಿ, ಹೋಗಲ್ಲ. ನನ್ನ ಮಗುನ ಕರ್ಕೊಂಬರ್ತೀನಿ ಅಷ್ಟೇ. ಮತ್ತೆ ನನ್ನ ಗಂಡನಿಗೆ ತೊಂದರೆ ಕೊಡಲ್ಲ. ಅವರಿಬ್ರು ಚೆನ್ನಾಗಿರಲಿ. ಈ ಅಮ್ಮನವ್ರು ಹೇಳಿದ್ನೇ ಹೇಳ್ತಾಳೆ. ಸ್ನೇಹಿ ಒಳ್ಳೆಯವಳಂತೆ. ಹಾಂ, ಸ್ನೇಹಿ ನಿನಗೆ ಮಾಡ್ತೀನಿ ರೇ, ನಿನ್ನಂತೂ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ಸರಿ ಅಕ್ಕ, ಆಲೋಚನೆ ಮಾಡಿ ಬರ್ತೀನಿ ನಾನು. ಮತ್ತೆ ನಿಮ್ಮ ತಮ್ಮ ನಾನು ಇದ್ದೀನಕ್ಕ, ಮರಿಬೇಡ್ರಿ. ಸರಿ ಮಲ್ಲೇಶಿ. ಅಯ್ಯೋ ನೀಚ, ಮದುವೆ ಮಾಡ್ಕೊಂಡ ನಿನ್ನಂತ ಕಚ್ಚಡ ನಂಬ್ಕೊಂಡು ನಾನು ಬಂಗಾರದಿಂದ ನನ್ನ ಗಂಡನ ಮಗುನ ಬಿಟ್ಟು ಬಂದ. ಇಲ್ಲ, ಇವನಂತೂ ನೆಮ್ಮದಿಯಾಗಿರ್ಬಾರ್ದು. ಇವನು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ನಾನು. ಇದೇನಿದು? ಇವನು ಅಜ್ಜಯ್ ವಿಷಯಕ್ಕೆ ಹೋಗ್ತೀನಿ ಅಂತಾಳೆ ಯಮ್ಮನು ತಿರ್ಗಾ. ಹಾಂ, ಯಾಕೆ ಮಲ್ಲೇಶಿ? ಅಕ್ಕ, ನಾನು ನಿಮ್ಮ ತಮ್ಮನಿದ್ದಂಗೆ ಅನ್ಕೊಳ್ರಿ. ಹಾಂ, ನನ್ನ ಮಾತು ಕೇಳ್ರಿ ನೀವು. ಅಜಯ್ ವಿಷಯಕ್ಕೆ ಮತ್ತೆ ಹೋಗ್ಬೇಡಿ. ಅವನು ಯಾವತ್ತಿದ್ರು ಹೊರಗ್ನೋನೆ ಹೋಗೋದು, ಮತ್ತೆ ಅವ್ರ ಮನೆ ಹತ್ರ ಅವನ ನೆಮ್ಮದಿ ಹಾಳು ಮಾಡೋದು. ಇವಾಗ ನಿಮ್ಮ ಗಂಡನ ನೆಮ್ಮದಿ ಹಾಳು ಮಾಡಿದೆ ಅಂತ ಅಂದ್ಬಿಟ್ಟು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ. ಹಾಂ, ಮುಂದೆ ಇವನ ವಿಷಯಕ್ಕೂ ನೀವು ಪಶ್ಚಾತ್ತಾಪ ಪಡಬೇಕಾ? ಯಾರು ನೆಮ್ಮದಿನೂ ಹಾಳು ಮಾಡಬೇಡ್ರಿ. ನಿಮ್ಮ ಪಾಡಿಗೆ ನೀವಿರ್ರಿ. ಇವಾಗ ಅವನೇನೋ ಅವ್ರ ಅಮ್ಮ ಅಪ್ಪ ಜೈಲಲ್ಲಿ ಅವರೇ ಅಂತ ಅವರು ನೋಡಿ ಇಟ್ಟಿದ್ದು ಹುಡುಗಿನ ಮದುವೆ ಮಾಡ್ಕೊಂಡ, ಅವ್ರ ರಿಲೇಷನ್ ಹುಡುಗಿನೇ. ಇವಾಗ ನೀವು ಹೋಗಿ ಅವ್ನ ನೆಮ್ಮದಿ ಹಾಳು ಮಾಡಿದ್ರೆ ಆ ಹುಡುಗಿ ಬಿಟ್ಟು ಹೋಗ್ತಾಳೆ. ಅವನ ಗತಿ? ಹಾಂ, ಬಲವಂತವಾಗಿ ನಿಮ್ಮ ಜೊತೆ ಇಟ್ಕೊತೀರ ಅವನ್ನ? ಅವನ ವಿಷಯ ಬಿಡಿ. ನಿನ್ನ ಗಂಡ ನಿನ್ನ ಮಗು ವಿಷಯ ಯೋಚನೆ ಮಾಡಿ. ಸರಿ ಮಲೇಶಿ, ಆಯಿತು. ನಾನು ಹೇಳ್ದಂಗೆ ಕೇಳಿ ಅಕ್ಕ, ನಾನು ನಿಮ್ಮ ತಮ್ಮನ ಥರ. ಸರಿ ಮಲೇಶಿ, ಏನು ಮಾಡೋದು? ಯಾವ ಮುಖ ಇಟ್ಕೊಂಡು ಹೋಗಲಿ ನಾನು? ಸಂಜಯ್ ಹತ್ರ ಮಗುನ ಕೊಡು ಅಂತ ನಾನು ಹೆಂಗೆ ಕೇಳೋದು? ಹಾಂ, ಇಲ್ಲ, ಇವತ್ತು ಮತ್ತೆ ಹೋಗ್ತೀನಿ. ಅದೇನಾದರೂ ಆಗಲಿ, ಹೋಗೇ ಹೋಗ್ತೀನಿ. ಇದ್ಯಾಕೆ ಇವಳು ಬಾಗಿಲಿಗೆ? ಹಾಂ, ಏ ಸಂಧ್ಯಾ, ಸಂಧ್ಯಾ,
ಇದಕ್ಕೆ ಮನೆಯೊಳಗೆ ಜಾಗ ಇಲ್ದಿರ ಇಲ್ಲಕ್ಕೆ ಮಲ್ಕೊಂಡಿದ್ಯಾ? ಹಾಂ, ನಡಿ ಒಳಕ್ಕೆ. ನಿಮ್ಮಮ್ಮನ ನನ್ನ ಮನೆಯಿಂದ ಆಚೆ ಹಾಕೊಳ್ಳೆ. ಆಚೆ ಹಾಕಿದ್ರೆ ಅಲ್ಲ ಆ ಮನೆಗೆ ಹೋಗಿ ಮಲ್ಕೊಬೇಕು ತಾನೇ? ಅಮ್ಮನಿಗೆ ಜಾಗ ಕೊಡಲ್ಲಂತೆ. ಬೀಗ ಹಾಕೊಂಡು ಬೀಗ ಇಟ್ಕೊಂಡು ಒಳಗಡೆ ಇಟ್ಕೊಂಡವಳೆ. ಏನು ನಮ್ಮ ಅಮ್ಮನ ಹುಡುಗಾಟ ಆಡ್ತಾವಳಂತ? ಅಮ್ಮ ಅಮ್ಮ, ಅದು ಎಲ್ಲಾದ್ರೂ ಹೋಗ್ಕೊಳ್ಳಿ. ಸರೋಜಮ್ಮನು ನಿನ್ ಗೊಟ್ಟೆಂಗ್ಸು, ನಿಂಗೆ ಮಕ್ಕಳಾಗಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಅವಳಂತೆ ಮಕ್ಕಳಾಗಲ್ಲ ಅಂತ ಹೇಳಕ್ಕೆ. ಅವಳೇನು ಆಕಾಶದಿಂದ ಇಲ್ಲಿ ಬಂದವಳಂತ? ಏನು ಅವಳು ಹೇಳಿದ ತಕ್ಷಣ ಮಕ್ಕಳಾಗ್ದಿರಕ್ಕೆ? ನಡಿ ಒಳಕ್ಕೆ. ಅಮ್ಮ, ಅವಳು ಯಾವಳ ಹೇಳ್ಬಿಡ್ಲು ಅಂತ ಇವಳು ಅದಕ್ಕೆ ಹತ್ಕೊಂಡು ಕೂತವಳೆ. ಏನು ಅವಳೇನು ದೇವಲೋಕದಿಂದ ಇಲ್ಲಿ ಬಂದವಳ? ಇಲ್ಲ ದೇವ್ರ ಅವಳು ಹೇಳ್ದಂಗೆ ನಡಿಯೋಕ್ಕೆ. ಅವಳು ಕಿತ್ತೋದ್ ಮಕ್ಕಷ್ಟು ಬೆಂಕಿ ಹಾಕ್ತೋ. ಗೂಬಿಗೆ ಸರಿಯಾಗಿ ಅನ್ಸ್ಕಳ್ಸಕತ್ತಾರಿಲ್ಲ. ಏನೋ ಅನ್ಕಂತೆ ಅವ್ರಿಗೆ. ನಮ್ಮ ಮನೆ ಹತ್ರ ಕೆಲಸ ನಾವು ಹಂಗೆ ಅವ್ರ ಮನೆ ಹತ್ರ ಕೂತೀರಂತ. ಹಾಂ, ಏನಮ್ಮ ಇದೆಲ್ಲ? ಏನಪ್ಪ ಏನು? ಅಲ್ಲಮ್ಮ, ನಾನು ಎಲ್ರಿಗೂ ಬಾಳಿಸ್ಬೇಕಂತಿದ್ಯಾ ಇಲ್ಲ ಬೀದಿಗೆ ತಳ್ಬೇಕಂತಿದ್ಯಾ? ಅವಳಿದ್ದಾಗ ಅವಳಿಗೆ ಹಂಗೆ ಕಾಟ ಕೊಡ್ತಾ ಇದ್ದೆ. ಅವಳು ಹೊರಟೆ ಹೋಗ್ಬಿಟ್ಲು. ಹಾಂ, ಇವಾಗ ಇವಳಿಗೆ ಇದೇ ಕಾಟ ಕೊಡ್ತಾ ಇದೆಯಾ? ಇನ್ನು ಇವಳು ಹೊರಟೋಗ್ಬಿಡ್ಬೇಕಾ? ಯಾಕಮ್ಮ ನಾನು ಎಲ್ರಿಗೂ ಈ ಕಾಟ ಕೊಡ್ತಾ ಇದೆಯಾ? ನಾನಾ ಕಾಟ ಕೊಡ್ತಾ ಇರೋದು? ನನಗೆ ನೀನು ಎಂಟು ಕಾಟ ಕೊಡ್ತಾ ಇರೋದು ಆಯ್ತಾ? ಅವಳು ಓದ್ಲು, ಅನ್ಭವಿಸ್ಬಾರ್ದೆಲ್ಲ ಅನ್ಭವಿಸಿ ಇವಾಗ ಬಂದ್ಲು ತಿರ್ಗಾ. ಇವಳು ಮಾತಕ್ಕೆ ಮಾತು. ಬೆಳಗ್ಗೆ ಹೇಳು ಮಗು ಬಂದು ಊಟ ಕೊಡು ಅಂತ ಹೇಳಿದ್ರೆ ಊಟ ಕೊಡ್ತೀರಾ? ಆ ಮಗುನ ಹಾಚ್ಕೊಳ್ಳೆ. ಇವಳಿಗೆ ಎಷ್ಟು ದುರಂಕಾರ. ದಿನಾ ಜಗಳ, ಒಳ್ಳೆ ಮಾತಕ್ಕೂ ಜಗಳ, ಕೆಟ್ಟ ಮಾತಕ್ಕೂ ಜಗಳ. ನನ್ನ ಕೈಲಿ ನಿನ್ನೆ ಹೆಂಡ್ರ ಹತ್ರ ಜಗಳ ಮಾಡೋ ಶಕ್ತಿ ಇಲ್ಲಪ್ಪ. ಆಯ್ತಾ? 100 ಕೆಲಸ ಇರಲಿ, ಕಷ್ಟ ಬಿಟ್ಟು ಮಾಡ್ಕೊಂತೀನಿ. ಆದರೆ ಈ ಮಾತು ಬೆಳೆಸೋದು ನನ್ನ ಕೈಲಿ ಆಗಲ್ಲ. ಅದಕ್ಕೆ ಮನೆಯಿಂದ ಆಚೆ ಹೋಗು ಅಂತಂದೆ.